ಆದಿರ ಕಣ್ಬಿಟ್ಟಾಗ ಅವಳ ಮುಂದೆ ಇದ್ದ ರುದ್ರ ಋತಿಕಾ ಡಿಸ್ಚಾರ್ಜ್ ಆಗಿದೆ, ನಾವು ಮನೆಗೆ ಹೋಗ್ಬೇಕು ಅಂತ ಹೇಳ್ದ. ಇದನ್ ಕೇಳ್ದ ಆದಿರಳಿಗೆ ತುಂಬಾನೇ ಭಯ ಆಯ್ತು. ಈಗ ಅವಳಿಗೆ ರುದಿಕಾ ಮೇಲೆ ಯಾವುದೇ ಲೀಗಲ್ ರೈಟ್ ಇರ್ಲಿಲ್ಲ. ರುದ್ರ ಅವಳನ್ನ ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು, ಆದ್ರೆ ಯಾವ ಹಕ್ಕಿನಿಂದ ಅವಳು ರುದ್ರನ್ ಜೊತೆ ರಾಜವಂಶಿ ಮ್ಯಾನ್ಷನ್ಗೆ ಹೋಗೋಕೆ ಸಾಧ್ಯ? ಆಗ ರುದ್ರ ಅವಳನ್ನ ನೋಡಿ ಅಂದ, ನಾನ್ ನಿನ್ಗೆ ಒಂದು ಆಫರ್ ಕೊಟ್ಟಿದ್ದೆ, ನಿನಗ್ ಓಕೆ ಅಂದ್ರೆ ನೀನು ನಮ್ ಜೊತೆ ರಾಜವಂಶಿ ಮ್ಯಾನ್ಷನ್ಗೆ ಬರಬಹುದು. ಆದಿರ ರುದಿಕಾ ಕಡೆ ನೋಡಿ ಅಂದ್ಲು, ನನ್ ರುದಿಕಾಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನೀನ್ ಆಫರ್ ನಾನು ಅಕ್ಸೆಪ್ಟ್ ಮಾಡ್ತೀನಿ. ರುದ್ರ ಏನೂ ಹೇಳಿಲ್ಲ, ಆದ್ರೆ ಒಳಗಡೆ ಅವನಿಗೆ ಎಷ್ಟು ರಿಲೀಫ್ ಅನ್ನಿಸ್ತು ಅಂತ ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಿಲ್ಲ. ಆದಿರ ರುದಿಕಾನ ಬಿಟ್ಟು ಹೋಗಲ್ಲ ಅಂತ ಅವನಿಗೆ ಗೊತ್ತಿದ್ರು ಎಲ್ಲಿ ಅವಳು ತನ್ನ ಆಫರ್ ರಿಜೆಕ್ಟ್ ಮಾಡ್ತಾಳೋ ಅನ್ನೋ ಒಂದು ಫಿಯರ್ ಅವನಲ್ಲಿತ್ತು. ಆದ್ರೆ ರುದ್ರ ತನ್ನ ಮೇಲೆ ಇಷ್ಟೆಲ್ಲಾ ದ್ವೇಷ ತೋರಿಸಿದ ಮೇಲೆ ಮತ್ತೆ ಅವನ ಜೊತೆಗೆ ಇರೋದು ಆದಿರಾಳಿಗೆ ತುಂಬಾನೇ ಡಿಫಿಕಲ್ಟ್ ಆಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಆದಿರ ರುದಿಕಾಳನ್ನ ತನ್ನ ಮಡ್ಲಲ್ಲಿ ಇಟ್ಕೊಂಡ್ಲು. ರುದಿಕಾ ಈಗ ಮೊದ್ಲಿಗಿಂತ ತುಂಬಾನೇ ಬೆಟರ್ ಫೀಲ್ ಮಾಡ್ತಿದ್ಲು. ಅವಳು ಸ್ಮೈಲ್ ಮಾಡ್ತಾ ಆದಿರಾಳನ್ನ ನೋಡಿ ಅವಳ ಮಡ್ಲಿಂದ ಹೊರಬರೋಕೆ ಟ್ರೈ ಮಾಡ್ತಾ ಇದ್ಲು. ಆದಿರ ಅವಳನ್ನ ನೋಡಿ ಕೇಳಿದ್ಲು, ನೀನ್ ಯಾಕೆ ಕಂದಮ್ಮ ಕಂಟಿನ್ಯೂಸ್ ಆಗಿ ನನ್ನ ಮಡ್ಲಿಂದ ಹೊರಗೋಗಕ್ ನೋಡ್ತಿದ್ಯಾ? ನೀನು ಎಲ್ಲಿಗೆ ಹೋಗ್ಬೇಕು? ಸಡನ್ ಆಗಿ ಒಂದು ವಾಯ್ಸ್ ಕೇಳಿಸ್ತು, ರುದಿಕಾಗೆ ನನ್ನ ಹತ್ರ ಬರ್ಬೇಕಂತ ಆಸೆ ಇದೆ. ಹೀಗೆ ಹೇಳ್ತಾ ರುದ್ರ ರುದಿಕಾನ ತನ್ನ ಮಡ್ಲಲ್ಲಿ ಎತ್ಕೊಂಡು ಆದಿರಾಳನ್ನ ನೋಡಿ ಅಂದ, ಇದು ನಿನ್ ಡಿಸಿಷನ್ ಅಲ್ಲ, ಅದು ನನ್ ವಿಶ್. ಅವಳು ನನ್ ಜೊತೆಗೆ ಇರ್ಬೇಕು. ಅವನು ಆದಿರಾಳನ್ನ ಜಸ್ಟ್ ಟೀಸ್ ಮಾಡ್ತಿದ್ದ, ಆದ್ರೆ ಆದಿರ ಆಕ್ಚುಲಿ ಸಿಟ್ಟಿಗೆದ್ಲು. ರುದ್ರ ರುದಿಕಾನ ಕರ್ಕೊಂಡು ಹೊರಗೋದ. ಆದಿರ ಅವನನ್ನ ಫಾಲೋ ಮಾಡಿದ್ಲು. ಸ್ವಲ್ಪ ಹೊತ್ತಿನ ನಂತರ ಅವರೆಲ್ಲ ಕಾರ್ನಲ್ಲಿದ್ರು. ರುದ್ರ ರುದಿಕಾನ ತನ್ನ ಮಡ್ಲಲ್ಲಿ ಇಟ್ಕೊಂಡೆ ಡ್ರೈವಿಂಗ್ ಮಾಡ್ತಿದ್ದ. ಅವ್ರನ್ನ ಈ ತರ ನೋಡಿ ಆದಿರ ಕೇಳಿದ್ಲು, ನೀವ್ ಏನ್ ಮಾಡ್ತಿದ್ರಾ ರಾಜವಂಶಿ ಸರ್? ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಇದೆಯಾ? ಅವಳು ಸಡನ್ ಆಗಿ ಮಾತು ನಿಲ್ಸಿದ್ಲು. ಮೊದ್ಲು ಅವಳು ರುದ್ರನನ್ನ ಟೀಸ್ ಮಾಡಕ್ಕೆ ರಾಜವಂಶಿ ಸರ್ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ಲು. ಬಟ್ ಈಗ ಅವಳಿಗೆ ಸ್ವಲ್ಪ ಎಸಿಟೇಷನ್ ಆಯ್ತು. ಆದಿರಾಳ ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡಿ ರುದ್ರ ತಕ್ಷಣ ಅಂದ, ನನ್ಗೆ ಆ ರಾಜವಂಶಿ ಸರ್ ಅನ್ನೋ ಹೆಸರು ಇಷ್ಟ ಆಯ್ತು, ನನ್ನನ್ನ ರಾಜವಂಶಿ ಸರ್ ಅಂತಾನೆ ಕಂಟಿನ್ಯೂ ಮಾಡು. ಆದಿರ ತಕ್ಷಣ ರಿಪ್ಲೈ ಮಾಡಿದ್ಲು, ನಾನು ನಿನ್ ಮಾತು ಕೇಳ್ತೀನಂತ ನಿನ್ಗೆ ಯಾಕೆ ಅನ್ನಿಸ್ತಿದೆ? ನೀನು ನನ್ಗೆ ಮಾಡಿರೋ ಅನ್ಯಾಯಕ್ಕೆ ನಾನು ನಿನ್ನ ರಾಜವಂಶಿ ಸರ್ ಅಂತ ಕರಿತೀನಿ ಅಂತ ರಿಯಲಿ ಥಿಂಕ್ ಮಾಡ್ತಿದ್ಯಾ? ನಾನ್ ನಿನ್ನ ಮಿಸ್ಟರ್ ರಾಜವಂಶಿ ಅಂತ ಕರೆಯೋಕೆ ರೆಡಿ ಇರೋದೆ ನಿನ್ಗೆ ಒಂದು ದೊಡ್ಡ ಬ್ಲೆಸ್ಸಿಂಗ್. ಇಲ್ದಿದ್ರೆ ನೀನ್ ನನ್ಗೆ ಕೊಟ್ಟಿರೋ ಟಾರ್ಚರ್ಗೆ ನೀನನ್ನ ರೆಸ್ಪೆಕ್ಟ್ ಮಾಡೋ ಇಂಟ್ರೆಸ್ಟ್ ನನಗಿಲ್ಲ. ಕೇವಲ ರುದಿಕಾಗೋಸ್ಕರ ನಾನ್ ನಿನ್ನ ಸಹಿಸ್ಕೊಳ್ತಿದ್ದೀನಿ. ಇಲ್ದೇ ಇದ್ರೆ ಈಗ ನಾನೇ ನಿನ್ನ ಮರ್ಡರ್ ಮಾಡ್ತಾ ಇದ್ದೆ. ಆದಿರ ಮಾತುಗಳನ್ನ ಕೇಳಿದ ರುದ್ರ ವ್ಯಂಗ್ಯವಾಗಿ ಹೇಳ್ದ, ನೀನ್ ನನ್ನನ್ನ ಕೊಲ್ಲೋಕೆ ಯೋಚನೆ ಮಾಡ್ತಿದ್ಯಾ? ಮೊದ್ಲು ನನ್ನನ್ನ ಮುಟ್ಟೋಕೆ ಟ್ರೈ ಮಾಡು, ನಿನ್ಗೆ ನನ್ನನ್ನ ಟಚ್ ಮಾಡೋ ಅಷ್ಟು ಧೈರ್ಯ ಕೂಡ ಇಲ್ಲ. ಅವನಿನ್ನು ಇದನ್ನೇ ಹೇಳ್ತಿದ್ದಾಗ ಆದಿರ ಸಡನ್ ಆಗಿ ಅವನ ಶೋಲ್ಡರ್ ಮೇಲೆ ಕೈ ಇಟ್ಟು ಅಂದ್ಲು, ಮಿಸ್ಟರ್ ರಾಜವಂಶಿ, ನಾನು ನಿನ್ನ ಮುಟ್ಟಿದ್ದೀನಿ, ಈಗೇನ್ ಮಾಡ್ತೀಯಾ? ರುದ್ರ ಪೂರ್ತಿ ಸರ್ಪ್ರೈಸ್ ಆಗಿ ಅವಳನ್ನ ನೋಡ್ದ. ಅವನು ಕಾರ್ ಡ್ರೈವ್ ಮಾಡ್ತಿದ್ದ ಅಂಡ್ ಆದಿರ ಮಾಡಿದ ಈ ಕೆಲ್ಸದಿಂದ ಅವನ್ ಸ್ವಲ್ಪ ಡಿಸ್ಟ್ರಾಕ್ಟ್ ಆದ. ಅಷ್ಟರಲ್ಲಿ ಆದಿರ ಜೋರಾಗಿ ಮಿಸ್ಟರ್ ರಾಜವಂಶಿ ಅಂತ ಕೂಗಿದ್ಲು. ಅವಳು ಕಿರ್ಚಿದ ತಕ್ಷಣ ರುದ್ರ ಎದುರುಗಡೆ ನೋಡ್ದ ಅಂಡ್ ನೆಕ್ಸ್ಟ್ ಸೆಕೆಂಡ್ ಅವನು ಒಂದು ಕೈಯಿಂದ ಸ್ಟೇರಿಂಗ್ ವೀಲ್ ತಿರುಗಿಸಿ ತನ್ನ ಕಾಲ್ಗಳನ್ನ ಸ್ವಲ್ಪ ಮೇಲಕ್ಕೆತ್ತಿ ಇನ್ನೊಂದು ಕೈಯನ್ನ ಡ್ಯಾಶ್ ಬೋರ್ಡ್ ಮೇಲೆ ಇಟ್ಟ. ಆದಿರ ತಲೆ ನೇರವಾಗಿ ಡ್ಯಾಶ್ ಬೋರ್ಡ್ ಮೇಲೆ ಬಿತ್ತು. ಆದಿರ ಹಾ ಅಂತ ಪೇನ್ ಇಂದ ಕಿರ್ಚಿದ್ಲು. ಆದ್ರೆ ಅವಳಿಗೆ ಅಷ್ಟಾಗಿ ನೋವು ಅನ್ನಿಸ್ಲಿಲ್ಲ. ಅವಳು ಅವನನ್ನ ನೋಡಿದ್ಲು. ರುದ್ರ ಕೂಡ ಅವಳನ್ನೇ ದಿಟ್ಟಿಸಿ ನೋಡ್ತಿದ್ದ. ಆದಿರ ಆಶ್ಚರ್ಯದಿಂದ ಅವನನ್ನ ನೋಡ್ತಿದ್ಲು. ರುದ್ರನ ಡ್ರೈವಿಂಗ್ ಸ್ಕಿಲ್ಸ್ ನೋಡಿ ಅವಳು ಪೂರ್ತಿ ಶಾಕ್ ಆಗಿದ್ಲು. ಆ ಕ್ರಿಟಿಕಲ್ ಮೂಮೆಂಟ್ ನಲ್ಲಿ ಅವನು ಅವಳನ್ನ ಸೇವ್ ಮಾಡಿದ ರೀತಿ ಅವಳಿಗೆ ನಂಬೋಕೆ ಆಗ್ಲಿಲ್ಲ. ಇನ್ನೊಂದು ಸೈಡ್ ನಲ್ಲಿ ಒಂದು ದೊಡ್ಡ ಹೈ ರೈಸ್ ಬಿಲ್ಡಿಂಗ್ ನಲ್ಲಿ ಒಬ್ಬ ವ್ಯಕ್ತಿ ತನ್ನ ಕ್ಯಾಬಿನ್ ನಲ್ಲಿ ಕುಳಿತಿದ್ದ. ಅವನ ಅಸಿಸ್ಟೆಂಟ್ ಅವನ ಎದುರುಗಡೆ ನಿಂತಿದ್ದ. ಆ ಅಸಿಸ್ಟೆಂಟ್ ತಲೆ ಬಗ್ಸಿ ಹೇಳ್ದ, ಸರ್, ನ್ಯೂಸ್ ಕಂಪ್ಲೀಟ್ ಆಗಿ ಕನ್ಫರ್ಮ್ ಆಗಿದೆ. ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಆದಿರ ಸದ್ಯಕ್ಕೆ ರುದ್ರ ರಾಜವಂಶಿ ಜೊತೆಗಿದ್ದಾಳೆ. ಅಷ್ಟೇ ಅಲ್ಲ, ಆದಿರಾಳಿಗೆ ಒಬ್ಳು ಮಗಳು ಕೂಡ ಇದ್ದಾಳೆ ಅಂತ ಕೇಳಿ ಬರ್ತಿದೆ.
ಅವನ ಈ ಮಾತು ಕೇಳಿದ ತಕ್ಷಣ ಆ ವ್ಯಕ್ತಿ ಸಡನ್ ಆಗಿ ತನ್ನ ಹುಬ್ಬೇರಿಸ್ದ. ಆದಿರ ರುದ್ರನನ್ನ ಪೂರ್ತಿ ಸರ್ಪ್ರೈಸ್ ಇಂದ ನೋಡಿದ್ಲು. ಡ್ಯಾಶ್ ಬೋರ್ಡ್ಗೆ ಅವಳ ತಲೆ ಡಿಕ್ಕಿ ಹೊಡೆದಂತೆ ಅವಳನ್ನ ಸೇವ್ ಮಾಡಿದ್ದಲ್ದೆ ರುದಿಕಾನ ಕಂಪ್ಲೀಟ್ ಆಗಿ ತನ್ನ ಮಡ್ಲಿಗೆ ಸೇಫ್ ಆಗಿ ಎತ್ಕೊಂಡಿದ್ದ. ರುದ್ರನ ಫೇಸ್ ನಲ್ಲಿ ಆ ಆಂಗ್ಸೈಟಿ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಆದಿರ ತನ್ನನ್ನ ತಾನು ರಿಲ್ಯಾಕ್ಸ್ ಮಾಡ್ಕೊಂಡು ಎದ್ದು ಪ್ರಾಪರ್ ಆಗಿ ಕುಳಿತ್ಲು. ರುದಿಕಾ ಕಡೆ ನೋಡ್ತಾ, ರುದಿಕಾ ನಿನ್ಗೇನು ಆಗಿಲ್ಲ ಅಲ್ವಾ ಕಂದಮ್ಮ ಅಂತ ಕೇಳಿದ್ಲು. ರುದ್ರ ಸ್ವಲ್ಪ ಸ್ಮೈಲ್ ಮಾಡ್ತಾ ಅಂದ, ನಾನ್ ಇಲ್ಲಿರುವಾಗ ನನ್ ಹೃದಿಕಾಗೆ ಏನಾದ್ರೂ ಆಗೋಕೆ ಪಾಸಿಬಲ್ ಇದೆಯಾ? ಆದಿರಾಳಿಗೆ ಅವನ ಈ ಮಾತಿಗೆ ಹೇಗ್ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ರುದಿಕಾ ಈ ಕಂಡೀಷನ್ಗೆ ಬರಲು ರುದ್ರನೇ ಮೇನ್ ರೀಸನ್. ಆದ್ರೆ ಅವಳು ಈಗ ಬದುಕುಳಿಯೋಕೆ ಕೂಡ ಅವನೇ ಕಾರಣವಾಗಿದ್ದಾನೆ. ಒಂದು ವೇಳೆ ರುದ್ರ ಅವರನ್ನ ರಾಜವಂಶಿ ಮ್ಯಾನ್ಷನ್ ನಿಂದ ಹೊರಗೆ ಹಾಕ್ತಿದ್ರೆ, ಆದಿರಾಳಿಗೆ ಅಷ್ಟೊಂದು ಟಾರ್ಚರ್ ಕೊಡ್ದಿದ್ರೆ ರುದಿಕಾ ಆ ರಾತ್ರಿ ಮಳೆಯಲ್ಲಿ ನೆನಿತಾ ಇರಲಿಲ್ಲ ಅಂಡ್ ಅವಳ ಹೆಲ್ತ್ ಇಶ್ಯೂಸ್ ಇಷ್ಟೊಂದು ಸೀರಿಯಸ್ ಆಗ್ತಿರಲಿಲ್ಲ. ಆದ್ರೆ ಇದೆಲ್ಲ ಆಗ್ದಿದ್ರೆ ರುದಿಕಾಗೆ ಆಕ್ಚುಲಿ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದು ಆದಿರಾಳಿಗೆ ತಿಳಿತಾನೆ ಇರಲಿಲ್ಲ. ಅಂಡ್ ಈಗ ರುದಿಕಾಗೆ ಸಿಗ್ತಿರೋ ಬೆಸ್ಟ್ ಟ್ರೀಟ್ಮೆಂಟ್ ಕೂಡ ಆದಿರಾಳಿಗೆ ಕೊಡ್ಸೋಕೆ ಸಾಧ್ಯವಾಗ್ತಾ ಇರಲಿಲ್ಲ. ರುದ್ರ ರುದಿಕಾನ ನೋಡಿ ಮುಗುಳ್ನಕ್ಕು ಅಂದ, ನನ್ ಪುಟ್ಟ ಹಾರ್ಟ್ ಬೀಟ್ ತಂದೆ ಅವಳಿಗೆ ಏನು ಆಗೋಕ್ ಬಿಡಲ್ಲ. ಅವನ ಈ ಮಾತು ಕೇಳಿ ಆದಿರ ಮುಖದಲ್ಲಿ ಸಣ್ಣದೊಂದು ನಗು ಬಂತು. ರುದಿಕಾಗೆ ಒಬ್ಬ ತಂದೆಯ ಪ್ರೀತಿಯನ್ನ ಇವಳು ನೀಡಬಲ್ಲ ಅಂತ ಅವಳು ಯಾವತ್ತೂ ಇಮ್ಯಾಜಿನ್ ಮಾಡಿರ್ಲಿಲ್ಲ. ರುದ್ರ ಮತ್ತೆ ಕಾರನ್ನ ಸ್ಟಾರ್ಟ್ ಮಾಡಿ ರಾಜವಂಶಿ ಮ್ಯಾನ್ಷನ್ ಕಡೆ ಹೊರಟ. ಸ್ವಲ್ಪ ಹೊತ್ತಿನ ನಂತರ ಅವರು ಮನೆಗೆ ತಲುಪಿದ್ರು. ಕಾರು ಹೊರಗೆ ನಿಂತ ತಕ್ಷಣ ಆದಿರ ರುದ್ರನ್ ಕಡೆ ಕೈ ಚಾಚಿದ್ಲು. ಸೊ ಅವನು ರುದಿಕಾನ ಅವಳಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ ಅನ್ಕೊಂಡಿದ್ಲು. ಆದ್ರೆ ರುದ್ರ ಅವಳನ್ನ ನೋಡಿ, ನಾನೇ ರುದಿಕಾನ ಎತ್ಕೊಳ್ತೀನಿ ಅಂದ. ರುದ್ರ ರುದಿಕಾನ ಎತ್ಕೊಂಡು ಕಾರಿನಿಂದ ಕೆಳಗಿಳ್ದ. ಆದಿರಾಳಿಗೆ ಈಗ ರುದ್ರನ್ ಮೇಲೆ ಸ್ವಲ್ಪ ಜೆಲಸ್ ಆಗ್ತಾ ಇತ್ತು. ಯಾಕಂದ್ರೆ ಯಾವಾಗ ಅವಳು ಆ ಅಡಾಪ್ಷನ್ ಪೇಪರ್ಸ್ಗೆ ಸೈನ್ ಮಾಡಿದ್ಲೋ ಅವತ್ತಿನಿಂದ ರುದ್ರ ರುದಿಕಾನ ಪೂರ್ತಿ ತನ್ನವಳು ಅನ್ನೋ ತರ ಎತ್ಕೊಂಡು ಓಡಾಡ್ತಾ ಇದ್ದ. ಆದಿರ ಕಾರಿನಿಂದ ಇಳಿತಾ ಅಂದ್ಲು, ಬಹುಶಃ ನೀನು ಮರ್ತಿರ್ಬೋದು ರಾಜವಂಶಿ, ನಾನು ರುದಿಕಾ ಕೇರ್ ಟೇಕರ್ ಅಂಡ್ ಮಗುವನ್ನ ಕೇರ್ ಮಾಡೋದು ನನ್ ಕೆಲ್ಸ ಅಂತ. ಅದಕ್ಕೆ ರುದ್ರ ತಕ್ಷಣ ರಿಪ್ಲೈ ಕೊಟ್ಟ, ಹಾಗಾದ್ರೆ ನಾನ್ ಯಾವಾಗ ಬೇಡ ಅಂತ ಹೇಳ್ದೆ, ಬಟ್ ಅವಳ ಫಾದರ್ ಅವಳನ್ನ ಹ್ಯಾಂಡಲ್ ಮಾಡೋಕೆ ಸಾಧ್ಯವಾಗಿದ್ದಾಗ ಮಾತ್ರ ನೀನ್ ನೀಡಿರುತ್ತೆ. ತಂದೆ ಮಗುವನ್ನ ನೋಡ್ಕೊಳ್ತಿರುವಾಗ ಕೇರ್ ಟೇಕರ್ ಇಷ್ಟೊಂದು ವರಿ ಮಾಡೋ ಅವಶ್ಯಕತೆ ಇಲ್ಲ. ಕೇರ್ ಟೇಕರ್ ಮೊದಲು ತನ್ನನ್ನ ತಾನು ನೋಡ್ಕೊಳ್ಳಿ, ಅಷ್ಟೇ ಸಾಕು. ಆದಿರ ಕೋಪದಿಂದ ಅಂದ್ಲು, ಹೌದು ನಾನು ನನ್ನನ್ನೇ ನೋಡ್ಕೊಳ್ತೀನಿ, ನಾನು ನಿನ್ ಹೆಲ್ಪ್ ಕೇಳ್ತಿಲ್ಲ, ನನ್ನ ಬಗ್ಗೆ ಕೇರ್ ತಗೊಳಕ್ಕೆ ಒಬ್ಬ ದೊಡ್ಡ ವ್ಯಕ್ತಿ ಇಲ್ಲಿ ಇದಾನಲ್ವಾ. ಅವಳು ಹೀಗೆ ಹೇಳ್ತಾ ಇರುವಾಗ್ಲೇ ಸಡನ್ ಆಗಿ ಸ್ಲಿಪ್ ಆಗಿ ಜಾರ್ಬಿದ್ಲು. ಅವಳು ಕೆಳಗ್ ಬೀಳೋ ಹಂತದಲ್ಲಿದ್ಲು. ಆದ್ರೆ ರುದ್ರ ಬೇಗನೆ ಅವಳ ಸೊಂಟದ ಮೇಲೆ ಕೈ ಹಾಕಿ ಅವಳನ್ನ ಹಿಡ್ಕೊಂಡ. ಆದಿರ ಪೂರ್ತಿ ಶಾಕ್ ಆದ್ಲು. ಒಂದ್ ವೇಳೆ ರುದ್ರ ಅವಳನ್ನ ಹೋಲ್ಡ್ ಮಾಡದೆ ಇದ್ರೆ ಅವಳು ಫೇಸ್ ಕೆಳಗ್ ಮಾಡಿ ಬಿದ್ದು ಹಲ್ಲುಗಳನ್ನ ಮುರ್ಕೊಳ್ತಿದ್ಲು. ರುದ್ರ ಅವಳನ್ನ ನೋಡಿ ಅಂದ, ಏನಾಯ್ತು? ನೀನ್ ನೋಡ್ಕೊಳ್ತೀನಿ ಅಂತ ತುಂಬಾನೇ ಆಟಿಟ್ಯೂಡ್ ತೋರಿಸ್ತಾ ಹೇಳ್ತಿದ್ದೆ, ಆದ್ರೆ ಅಷ್ಟರಲ್ಲೇ ನಿನ್ ಬ್ಯಾಲೆನ್ಸ್ ಕಳ್ಕೊಂಡೆ. ಆದಿನ ಅವನ್ ಮಾತುಗಳನ್ನ ಕೇಳಿ ಅವನನ್ನೇ ದಿಟ್ಟಿಸಿ ನೋಡಿದ್ಲು. ರುದ್ರ ಮತ್ತೆ ಅಂದ, ನೀನೀಗ ಎದ್ದು ನಿಂತ್ಕೊಳ್ತೀಯೋ ಅಥವಾ ಹೀಗೆ ನನ್ ಕೈ ಹಿಡ್ಕೊಂಡೇ ಇರ್ತೀಯೋ? ನಾನು ಮಗುವನ್ನ ಕಂಟ್ರೋಲ್ ಮಾಡ್ಬೇಕು, ನಿನ್ಗೆ ಗೊತ್ತಾಗ್ತಿಲ್ವಾ? ಅವನ ಆ ಕಮಾಂಡ್ ಕೇಳಿದ ತಕ್ಷಣ ಆದಿರ ಸಡನ್ ಆಗಿ ಎದ್ ನಿಂತ್ಲು. ರುದ್ರ ಅವಳನ್ನ ಹೀಗೆ ಹಿಡಿದಿದ್ದು ಇದು 2ನೇ ಬಾರಿ. ರುದ್ರ ಮಗುವನ್ನ ಎತ್ಕೊಂಡು ಒಳಗ್ ಹೋದ. ಆದಿರ ಅಲ್ಲೇ ಸುಮ್ಮನೆ ನಿಂತ್ಬಿಟ್ಲು. ರುದ್ರ ಒಳಗ್ ಹೋದ ತಕ್ಷಣ ಅವನ ಕಣ್ಗಳು ಎದುರಿಗೆ ನಿಂತಿದ್ದ ಅನಿಕಾ ಮೇಲೆ ಬಿದ್ವು. ಕೃಪಾ ಅಂಡ್ ಆದರ್ಶ್ ಕೂಡ ಅವಳ ಪಕ್ಕದಲ್ಲೇ ನಿಂತಿದ್ರು. ಅನಿಕಾ ಕೈಯಲ್ಲಿ ಆರತಿ ತಟ್ಟೆ ಹಿಡ್ಕೊಂಡು ನಿಂತಿದ್ಲು. ರುದ್ರನ್ಗೆ ಸಖತ್ ಕನ್ಫ್ಯೂಷನ್ ಆಯ್ತು. ತನ್ಗಿವತ್ತು ಯಾಕೆ ಇವರೆಲ್ಲ ಆರತಿ ಮಾಡ್ತಿದ್ದಾರೆ ಅಂತ ಅವರು ಯಾವ ಅದ್ದೂರಿ ಮದ್ವೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಇಷ್ಟೊಂದು ಗ್ರ್ಯಾಂಡ್ ವೆಲ್ಕಮ್ ಮಾಡ್ತಿದ್ದಾರೆ ಅನ್ನೋದು ಅವನಿಗೆ ಅರ್ಥ ಆಗ್ತಿರ್ಲಿಲ್ಲ. ಆದ್ರೆ ರುದ್ರ ಅಫಿಷಿಯಲ್ ಆಗಿ ರುದಿಕಾನ ಅಡಾಪ್ಟ್ ಮಾಡ್ಕೊಂಡಿದ್ದಾನೆ ಅನ್ನೋ ನ್ಯೂಸ್ ವಿವಾಂಟ್ ಇಂದ ಅನಿಕಾ, ಕೃಪಾ, ರಾಜವಂಶಿ ಅಂಡ್ ಆದರ್ಶ್ಗೆ ಗೊತ್ತಾಗಿತ್ತು. ಅದಕ್ಕೆ ಅವರೆಲ್ಲರ ಫೇಸ್ ನಲ್ಲಿ ಒಂದು ಬಿಗ್ ಸ್ಮೈಲ್ ಇತ್ತು. ಇವತ್ತಿನಿಂದ ರುದಿಕಾ ಅವನ ಲೀಗಲ್ ಮಗಳು ಅಂಡ್ ರುದಿಕಾ ಅವನ ಮಗಳಾದ್ರೆ ಆದಿರ ಆಟೋಮ್ಯಾಟಿಕ್ ಆಗಿ ಅವನ ಹೆಂಡತಿ ತರಾನೇ ಅಲ್ವಾ ಅನ್ನೋದು ಅವರ ಫೀಲಿಂಗ್ ಆಗಿತ್ತು.
ಕೃಪಾ ರಾಜವಂಶಿ ಅವರು ಆ ಮೂವರಿಗೂ ಆರತಿ ಮಾಡ್ಬೇಕು ಅನ್ಕೊಂಡಿದ್ರು. ಯಾಕಂದ್ರೆ ಅವರೆಲ್ಲರೂ ಫಸ್ಟ್ ಟೈಮ್ ಒಂದು ಫ್ಯಾಮಿಲಿ ತರ ಮನೆಗ್ ಬರ್ತಿದ್ರು. ರುದ್ರ ಅವ್ರನ್ನ ನೋಡಿ ಕೇಳ್ದ, ಏನಿದಲ್ಲ? ಕೃಪಾ ರಾಜವಂಶಿ ತಕ್ಷಣ ರಿಪ್ಲೈ ಮಾಡಿದ್ರು, ನನ್ ಹೃದಯ ಹೆಲ್ತ್ ಸರಿ ಇರ್ಲಿಲ್ಲ, ಅದಕ್ಕೆ ಆ ಪುಟ್ಟ ಕಂದಮ್ಮನಿಗೆ ದೃಷ್ಟಿ ತೆಗಿಯೋಕೆ ಟ್ರೈ ಮಾಡ್ತಿದ್ದೀನಿ. ಯಾಕೆ, ನಿನಗಿದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಇವನು ನಮ್ಗೆ ಹೊಸ ಮಕ್ಕಳನ್ನ ತಂದು ಕೊಡ್ಲಿಲ್ಲ, ಅಟ್ಲೀಸ್ಟ್ ಇರೋ ಮಗಳಿಗಾದ್ರೂ ದೃಷ್ಟಿ ತೆಗಿಯೋಕೆ ಇವನ್ ಬಿಡ್ತಿಲ್ಲ ನೋಡಿ. ಅವರು ಈ ತರಹ ಮಾತಾಡಿದ್ದಕ್ಕೆ ರುದ್ರ ಸಡನ್ ಆಗಿ ಆದಿರ ಕಡೆ ನೋಡ್ದ. ಆದಿರ ಪೂರ್ತಿ ಶಾಕ್ ಆದ್ಲು. ಅವಳು ತಕ್ಷಣ ಮುಖ ತಿರುಗಿಸ್ಕೊಂಡು ಮನಸ್ಸಿನಲ್ಲೇ ಗುಡುಗುದ್ಲು, ನನ್ನಿಂದಲೇ ಇವ್ರಿಗೆ ಮಕ್ಕಳು ಬೇಕು ಅನ್ನೋ ರೇಂಜ್ಗೆ ನನ್ನನ್ನ ನೋಡ್ತಿದ್ದಾರೆ. ಆಲ್ರೆಡಿ ನನ್ನಿಂದ ನನ್ನ ಹೃದಯನ ಕಿತ್ಕೊಂಡಿದ್ದಾರೆ, ಈಗ ಇವರಿಗೆ ನನ್ನಿಂದ ಇನ್ನೂ ಎಕ್ಸ್ಟ್ರಾ ಮಕ್ಕಳು ಬೇಕಾ? ಹೀಗೆ ಹೇಳ್ತಾ ಅವಳು ಮುಖ ಬೇರೆ ಕಡೆ ತಿರುಗಿಸ್ಕೊಂಡ್ಲು. ಕೃಪಾ ಅವರು ರುದಿಕಾ ಜೊತೆ ರುದ್ರ ಅಂಡ್ ಆದಿರಾ ಇಬ್ರಿಗೂ ದೃಷ್ಟಿ ತೆಗೆದ್ರು. ಆದಿರಾ ಪೂರ್ತಿ ಸರ್ಪ್ರೈಸ್ ಆಗಿ ಅನಿಕಾಳನ್ನ ನೋಡಿದ್ಲು. ಅನಿಕಾ ತಕ್ಷಣ ಅಂದ್ಲು, ಓಕೆ ಓಕೆ, ನೀನೀಗ ರುದಿಕಾ ಕೇರ್ ಟೇಕರ್ ಅಂತ ನಾನ್ ಕೇಳಿದೀನಿ. ಹಾಗಾದ್ರೆ ಮಗುವಿನ ಜೊತೆ ಕೇರ್ ಟೇಕರ್ಗೂ ದೃಷ್ಟಿ ತೆಗೆಯೋದು ತುಂಬಾನೇ ಇಂಪಾರ್ಟೆಂಟ್. ರುದಿಕಾ ಮೇಲೆ ಬಿದ್ದಿರೋ ದೃಷ್ಟಿನ ದೂರ ಮಾಡಿದ್ರೆ ನಿನ್ ಪ್ರಾಬ್ಲಮ್ ಏನು? ಆದಿರಾಳಿಗೆ ಒಂದು ಮಾತು ಕೂಡ ಹೇಳೋಕೆ ಆಗ್ಲಿಲ್ಲ. ಅಷ್ಟರಲ್ಲಿ ರುದ್ರ ರುದಿಕಾನ ಎತ್ಕೊಂಡು ಒಳಗ್ ಹೋದ. ಮರುಕ್ಷಣನೇ ಅವನು ಆದಿರ ಕಡೆ ನೋಡಿ ಅಂದ, ಹೋಗು, ರುದಿಕಾಗೆ ಮಿಲ್ಕ್ ತಂದ್ಕೊಡು. ಆದಿರ ಆಶ್ಚರ್ಯದಿಂದ ಅವನನ್ನೇ ನೋಡಿದ್ಲು. ರುದ್ರ ತಕ್ಷಣ ಅಂದ, ನೀನು ಕೇರ್ ಟೇಕರ್ ಆಗಿದ್ರೆ ನಿನ್ ಕೆಲ್ಸ ನೀನ್ ಮಾಡ್ತೀಯಾ, ಅಥವಾ ನಾನು ನಿನ್ನನ್ನ ಸಿನಿಮಾ ನೋಡಕ್ ಹೋಗು ಅಂತ ಹೇಳ್ಬೇಕಾ? ಬೇರೆ ಯಾರಾದ್ರೂ ರುದಿಕಾಗೆ ಫುಡ್ ಕೊಡ್ಸೋಕೆ ಸಾಧ್ಯನಾ? ಆದಿರ ತಕ್ಷಣ ರಿಪ್ಲೈ ಮಾಡಿದ್ಲು, ನಾನ್ ಇಲ್ಲ ಅಂತ ಹೇಳಲಿಲ್ಲ, ಬಟ್ ನೀನು ರುದಿಕಾನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ನನಗೆ ಆಶ್ಚರ್ಯ ಆಗ್ತಿದೆ ಅಷ್ಟೇ. ನಿನ್ಗೆ ಆಫೀಸ್ ಕೆಲಸ ಇಲ್ವಾ? ಅಂದ್ರೆ ನಿನ್ಗೆ ಬೇರೆ ಏನು ಕೆಲ್ಸಾನೇ ಇಲ್ವಾ? ಪ್ಲೀಸ್ ರುದಿಕಾನ ನನಗೆ ಕೊಡು, ನಾನೇ ಅವಳನ್ನ ನೋಡ್ಕೊಳ್ತೀನಿ. ರುದ್ರ ತಕ್ಷಣ ಅಂದ, ನಾನೇನ್ ಮಾಡ್ಬೇಕಂತ ನೀನು ನನಗೆ ಹೇಳೋ ಅವಶ್ಯಕತೆ ಇಲ್ಲ. ಈಗ ನಾನು ರುದಿಕಾ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿಂದ ರುದಿಕಾ ನನ್ನ ರೂಮಲ್ಲಿ ನನ್ನ ಜೊತೆನೇ ಇರ್ತಾಳೆ. ಹೇಗಾದ್ರೂ ಇನ್ಮೇಲೆ ಅವಳ ರೂಮ್ ಅದೇ. ಸೊ ನೀನ್ ಹೋಗಿ ನಾನು ಏನ್ ಕೆಲಸ ಹೇಳಿದೀನೋ ಅದನ್ನ ಮಾಡು. ಹೀಗೆ ಹೇಳ್ತಾ ಅವನು ತನ್ನ ರೂಮ್ ಕಡೆ ಹೋದ. ಆದಿರ ಮುಖ ಪೂರ್ತಿ ಶಾಕ್ ಇಂದ ಬೆಳ್ಚ್ಕೊಂತು. ರುದಿಕಾ ರುದ್ರನ್ ಜೊತೆ ಇದ್ರೆ ಈಗ ಅವಳು ಎಲ್ಲಿಗೆ ಹೋಗ್ಬೇಕು? ಅವಳ ಜಾಗ ಎಲ್ಲಿದೆ? ರುದಿಕಾ ಇಲ್ದೆ ಅವಳಿಗೆ ನಿದ್ರೆ ಬರೋಕೆ ಚಾನ್ಸೇ ಇರ್ಲಿಲ್ಲ. ರುದಿಕಾ ಅವಳ ಪಕ್ಕದಲ್ಲಿ ಇಲ್ದಿದ್ರೆ ಅವಳ ಹಾರ್ಟ್ ಬೀಟ್ ನಿಲ್ಲೋಕೆ ಸ್ಟಾರ್ಟ್ ಆಗುತ್ತೆ. ಹಾಗಿರುವಾಗ ರುದಿಕಾ ಇಲ್ದೆ ಅವಳು ಹೇಗ್ ಸರ್ವೈವ್ ಆಗೋಕೆ ಸಾಧ್ಯ? ಅಂಡ್ ರುದ್ರ ಖಂಡಿತವಾಗಿಯೂ ಅವಳನ್ನ ತನ್ನ ಬೆಡ್ರೂಮ್ ಅಲ್ಲಿ ಮಲ್ಗೋಕೆ ಬಿಡಲ್ಲ. ಒಂದು ವೇಳೆ ಅವನು ಹಾಗೆ ಫೋರ್ಸ್ ಮಾಡಿದ್ರು ಆದಿರ ಅದನ್ನ ಒಪ್ತಾ ಇರ್ಲಿಲ್ಲ. ಅನಿಕಾ ಅವಳ ಹತ್ರ ಬಂದು ಅಂದ್ಲು, ನೀನ್ ಯಾಕೆ ಇಲ್ಲಿ ಹೀಗ್ ನಿಂತಿದ್ಯಾ? ಹೋಗು, ಹೋಗಿ ಹಾರ್ಟ್ ಬೀಟ್ಗೆ ಆಲ್ರೆಡಿ ಮಾಡಿ ನನ್ನ ಬ್ರದರ್ ರೂಮ್ಗೆ ತಗೊಂಡು ಹೋಗು. ಇದನ್ ಕೇಳ್ದ ಆದಿರ ಅವಳನ್ನ ಕೋಪದಿಂದ ನೋಡ್ತಾ ಕೇಳಿದ್ಲು, ನೀನ್ ನನ್ನ ನನ್ಗೇನ್ ಮಾಡಿದಾನೆ ಅಂತ ನಿನ್ ನಿಜವಾಗಿಯೂ ಐಡಿಯಾ ಇದೆಯಾ? ಅನಿಕಾ ತಕ್ಷಣ ನನಗ್ ಗೊತ್ತಿಲ್ಲ ಅಂತ ಹೇಳಿದ್ಲು. ಆದಿರ ಸಖತ್ ಹ್ಯಾಂಗರ್ನಲ್ಲಿ ಅಂದ್ಲು, ಓ ರಿಯಲಿ? ಅವನು ಅಫಿಷಿಯಲ್ ಆಗಿ ರುದಿಕಾನ ಅಡಾಪ್ಟ್ ಮಾಡ್ಕೊಂಡಿದ್ದಾನೆ ಅಂತ ನಿನಗೆ ಗೊತ್ತು, ಆದ್ರೆ ಅವನು ಅದನ್ನ ಹೇಗ್ ಮಾಡ್ದ ಅಂತ ನಿನಗೆ ಗೊತ್ತಿಲ್ವಾ? ಅವನು ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡಿದಾನೆ. ರುದಿಕಾಗೆ ಟ್ರೀಟ್ಮೆಂಟ್ ಕೊಡ್ಸೋಕೆ ಅವನು ನಿರಾಕರಿಸ್ದ. ಮನಿಗೋಸ್ಕರ ಅನಿವಾರ್ಯವಾಗಿ ನಾನು ರುದಿಕಾನ ಅವನಿಗೆ ಒಪ್ಪಿಸ್ಬೇಕಾಗಿತ್ತು. ಇದು ನಿನ್ ಗೊತ್ತಿದ್ಯಾ? ಇದನ್ ಕೇಳಿದ ಅನಿಕಾ ಸೈಲೆಂಟ್ ಆಗಿ ಅವಳನ್ನೇ ನೋಡ್ತಿದ್ಲು. ತನ್ನ ಅಣ್ಣನ ಈ ರೂಡ್ ಬಿಹೇವಿಯರ್ ಅಂಡ್ ಕೃತ್ಯವನ್ನ ಅವಳು ಹೇಗ್ ಸಮರ್ಥಿಸ್ಕೊಳ್ಬೇಕು ಅಂತ ಅವಳಿಗೆ ಅರ್ಥವಾಗ್ಲೇ ಇಲ್ಲ. ಕೃಪಾ ರಾಜವಂಶಿ ಅಂಡ್ ಆದರ್ಶ್ ಕೂಡ ಅಲ್ಲೇ ನಿಂತಿದ್ರು. ಕೃಪಾ ರಾಜವಂಶಿ ಅವಳನ್ನ ನೋಡಿ ಅಂದ್ರು, ನನಗ್ ಗೊತ್ತು ನನ್ ಮಗು ರುದ್ರ ನಿನ್ ವಿಷಯದಲ್ಲಿ ತಪ್ಪು ಮಾಡಿದಾನೆ, ಆದ್ರೆ ನೀನ್ ಸ್ವಲ್ಪ ಟ್ರೈ ಮಾಡಿದ್ರೆ ಬಹುಶಃ ನಿನ್ಗೆ ರುದ್ರ ಯಾಕೆ ಹೀಗ್ ಮಾಡ್ತಿದ್ದಾನೆ ಅಂತ ಅರ್ಥ ಆಗುತ್ತೆ. ಹೌದು, ಅವನು ಸ್ವಲ್ಪ ರೂಡ್ ಅಂಡ್ ಕಠೋರ ಇರಬಹುದು, ಆದ್ರೆ ಅವನ ಹಾರ್ಟ್ ಇಂದ ಕೆಟ್ಟವನಲ್ಲ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಇಂದ ಒಂದು ವಿಷಯ ಹೇಳ್ತೀನಿ ಕೇಳು. ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ಆಕ್ಷನ್ಸ್ ತಪ್ಪಾಗಿರ್ಬಹುದು, ಆದ್ರೆ ಅವರ ಇಂಟೆನ್ಷನ್ ಯಾವತ್ತೂ ತಪ್ಪಾಗಿರೋಕೆ ಸಾಧ್ಯ ಇಲ್ಲ. ನೀನು ರುದ್ರನ್ ಕೆಲ್ಸಗಳಿಗಿಂತ ಅವನ ಉದ್ದೇಶಗಳ ಮೇಲೆ ಸ್ವಲ್ಪ ಗಮನ ಕೊಟ್ರೆ
ನೀನು ಅವನನ್ನ ಆಟೋಮೆಟಿಕ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀಯ. ಕೃಪಾ ರಾಜವಂಶಿ ಅವರ ಈ ಮಾತುಗಳನ್ನ ಕೇಳಿ ಆದಿರಾ ಅವರನ್ನೇ ದಿಟ್ಟಿಸಿ ನೋಡಿದ್ಲು. ಅಷ್ಟರಲ್ಲಿ ಕೃಪಾ ರಾಜವಂಶಿ ಅಲ್ಲಿಂದ ಹೊರಟೋದ್ರು. ಆದರ್ಶ್ ಅಂಡ್ ಅನಿಕಾ ಕೂಡ ಅಲ್ಲಿಂದ ಮೂವ್ ಆದ್ರು. ಆದ್ರೆ ಆದಿರಾ ಮಾತ್ರ ಅಲ್ಲೇ ಸೈಲೆಂಟ್ ಆಗಿ ನಿಂತಿದ್ಲು. ಈ ಕೃತ್ಯದ ಹಿಂದೆ ರುದ್ರನ ಅಸಲಿ ಇಂಟೆನ್ಷನ್ ಏನಿರ್ಬೋದು ಅಂತ ಅವಳು ಪೂರ್ತಿ ವಂಡರ್ ಆಗ್ತಿದ್ಲು. ಆದ್ರೆ ರುದ್ರನ ಬಗ್ಗೆ ಅವಳಿಗೆ ಗೊತ್ತಿರೋ ಹಾಗೆ ಅವನ ಉದ್ದೇಶಗಳು ಕೂಡ ಅವನ ನೇಚರ್ ತರಹಾನೇ ಪೂರ್ತಿ ಕೆಟ್ಟದಾಗಿ ಕಾಣಿಸಿದ್ವು. ಅಷ್ಟರಲ್ಲಿ ರುದ್ರ ಬೆಡ್ ಮೇಲೆ ಮಲಗಿದ್ದ. ರುದಿಕಾ ಅವನ ಪಕ್ಕದಲ್ಲೇ ಇದ್ಲು. ಅವಳ ಪುಟ್ಟ ಕೈಗಳು ರುದ್ರನ ಫೇಸ್ ಹಿಡಿದಿದ್ವು. ಅವಳು ಪದೇ ಪದೇ ತನ್ನ ಉಗುರುಗಳಿಂದ ರುದ್ರನ ಮುಖವನ್ನ ಸ್ಕ್ರಾಚ್ ಮಾಡ್ತಿದ್ಲು. ರುದ್ರನ್ಗೆ ಸ್ವಲ್ಪ ಪೇನ್ ಅನ್ನಿಸ್ದಾಗ್ಲೆಲ್ಲ ಅವನು ಮೆಲ್ನೆ ನಿಟ್ಟುಸಿರು ಬಿಡ್ತಾ ಇದ್ದ. ಅದು ರುದಿಕಾಗೆ ತುಂಬಾನೇ ಹ್ಯಾಪಿನೆಸ್ ಕೊಡ್ತಾ ಇತ್ತು. ಅಂಡ್ ಅವಳು ಮತ್ತೆ ಅವನ ಮುಖವನ್ನ ಕೆರೆಯೋಕೆ ಸ್ಟಾರ್ಟ್ ಮಾಡ್ತಾ ಇದ್ಲು. ಅವಳ ಈ ಕ್ಯೂಟ್ ಆಕ್ಷನ್ ರುದ್ರನ್ಗೆ ಅವಳ ಮೇಲೆ ಇನ್ನು ಜಾಸ್ತಿ ಲವ್ ಮೂಡೋ ಹಾಗೆ ಮಾಡ್ತು. ಅವನು ರುದಿಕಾ ಎದೆ ಮೇಲೆ ತನ್ನ ಮುಖ ಇಟ್ಟು ಅವಳನ್ನ ಮುದ್ದಾಡೋಕೆ ಅಂದ್ರೆ ತನ್ನ ಮೂಗುಜ್ಜೋಕೆ ಸ್ಟಾರ್ಟ್ ಮಾಡ್ದ. ಇದರಿಂದ ರುದಿಕಾ ಇನ್ನು ಜೋರಾಗಿ ನಗೋದಕ್ಕೆ ಶುರು ಮಾಡಿದ್ಲು. ಅವರಿಬ್ಬರ ಈ ಬ್ಯೂಟಿಫುಲ್ ಬಾಂಡಿಂಗ್ ನೋಡ್ತಾ ಡೋರ್ ಹತ್ರ ನಿಂತಿದ್ದ ಆದಿರಾಳಿಗೆ ಏನೋ ಒಂಥರ ಸ್ಪೆಷಲ್ ಫೀಲಿಂಗ್ ಆಗ್ತಾ ಇತ್ತು. ಬಾಗ್ಲಲ್ಲಿ ಯಾರೋ ಇದ್ದಾರೆ ಅಂತ ರುದ್ರನ್ಗೆ ರಿಯಲೈಸ್ ಆದಾಗ ಅವನು ತಿರುಗಿ ಡೋರ್ ಕಡೆ ನೋಡ್ದ. ಆದಿರಾಳನ್ನ ಅಲ್ಲಿ ನೋಡಿ ತಕ್ಷಣ ಕೇಳ್ದ, ಏನಾಯ್ತು? ಅಲ್ಲಿ ನಿಂತ್ಕೊಂಡು ಏನ್ ನೋಡ್ತಿದ್ಯಾ? ಆದಿರಾ ಮುಖ ಗಂಟಿಕೊಂಡು ಒಳಗ್ ಬಂದು ಕೇಳಿದ್ಲು, ನೀವು ರುದಿಕಾಗೆ ತುಂಬಾನೇ ಕ್ಲೋಸ್ ಆಗ್ತಿದ್ದೀರಾ ಅಂತ ನಿಮ್ಗೇನಾದ್ರೂ ಫೀಲ್ ಆಗ್ತಿದ್ಯಾ? ರುದ್ರ ತಕ್ಷಣ ರಿಪ್ಲೈ ಮಾಡ್ದ, ಯಾಕೆ? ನೀನ್ ಪ್ರಾಬ್ಲಮ್ ಏನು? ರುದಿಕಾ ನನ್ ಮಗಳು. ನಾನು ಅವಳಿಗೆ ಎಷ್ಟೇ ಹತ್ರ ಆದ್ರೂ ಅಥವಾ ಏನೇ ಮಾಡಿದ್ರು ನಿನ್ಗೆ ಯಾಕಷ್ಟೊಂದು ಕಾಳಜಿ? ನಿನ್ಗೆ ಜಲಸ್ ಆಗ್ತಾ ಇದ್ಯಾ? ಆದಿರಾ ತಕ್ಷಣ ಅಂದ್ಲು, ಜಲಸಿನ? ನಾನೇ ಅಸೂಯೆ ಪಡ್ಬೇಕು? ನಾನ್ ಅಸೂಯೆ ಪಡೋ ಟೈಪ್ ಅಲ್ಲ. ನನ್ನ ಹೆಸರು ಆದಿರಾ, ರುದ್ರ ರಾಜವಂಶಿ ಅಲ್ಲ. ಅವಳ ಟಾಂಟ್ ಕೇಳಿದ ರುದ್ರ ಸ್ವಲ್ಪ ಸ್ಮೈಲ್ ಮಾಡ್ತಾ ಅಂದ, ನೀನು ರುದ್ರ ರಾಜವಂಶಿ ಆಗೋಕೆ ಯಾವತ್ತೂ ಸಾಧ್ಯ ಇಲ್ಲ ಬಿಡು. ಆದಿರಾ ಅಂದ್ಲು, ನಾನು ರುದ್ರ ರಾಜವಂಶಿ ಆಗೋಕೆ ಇಷ್ಟ ಪಡೋದು ಇಲ್ಲ. ಹೇಗಾದ್ರೂ ಇರ್ಲಿ, ನಿನ್ಗಿವತ್ತು ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ವಾ? ಅಟ್ಲೀಸ್ಟ್ ಬೇರೆ ಎಲ್ಲಾದ್ರೂ ಹೋಗು, ಹೊರಗೊಂದು ವಾಕ್ ಹೋಗು, ಇಲ್ಲ ಯಾವ್ದಾದ್ರು ಕ್ಲಬ್ಗೆ ಹೋಗು. ರಿಚ್ ಪೀಪಲ್ ಹೇಗಿದ್ರು ನೈಟ್ ಕ್ಲಬ್ಗಳಿಗೆ ಹೋಗೋಕೆ ಲೈಕ್ ಮಾಡ್ತಾರಲ್ವಾ? ಒಂದ್ ವೇಳೆ ಕ್ಲಬ್ಗೆ ಹೋಗೋಕ್ಕಾಗ್ದಿದ್ರೆ ನಿನ್ನ ಗರ್ಲ್ ಫ್ರೆಂಡ್ಸ್ ಯಾರನ್ನಾದ್ರೂ ಮೀಟ್ ಮಾಡು. ನೀನು ಹೋಲ್ ಡೇ ಮನೆಯಲ್ಲೇ ಇರೋ ಅವಶ್ಯಕತೆ ಇಲ್ಲ ಅಲ್ವಾ? ಅವಳ ಮಾತು ಕೇಳಿದ ರುದ್ರ ತಕ್ಷಣ ಕೇಳ್ದ, ನನ್ನನ್ನ ಮನೆಯಿಂದ ಹೊರಗೆ ಯಾಕೆ ಕಳ್ಸೋಕ್ ಟ್ರೈ ಮಾಡ್ತಿದ್ಯಾ? ನೀನು ರುದಿಕಾ ಜೊತೆ ಆಟ ಆಡ್ಬೇಕು ಅಂದ್ರೆ ನನ್ ಎದುರುಗಡೆನೆ ಆಟ ಆಡ್ಬಹುದು. ನನಗದ್ರಲ್ಲಿ ಯಾವುದೇ ಇಶ್ಯೂಸ್ ಇಲ್ಲ. ಮೊದಲು ಆ ಹಾಲಿನ ಬಾಟ್ಲಿ ನನಗ್ ಕೊಡು, ನಾನು ಅವಳಿಗೆ ಫೀಡ್ ಮಾಡ್ತೀನಿ. ಆಮೇಲೆ ನೀನ್ ಅವಳ ಜೊತೆ ಆಟ ಆಡಬಹುದು. ಅವನ್ ಮಾತು ಕೇಳಿದ ಆದಿರಾ ತಕ್ಷಣ, ರುದಿಕಾ ಬೇರೆಯವ್ರ ಕೈಯಿಂದ ಹಾಲು ಕುಡಿಯಲ್ಲ ಅಂದ್ಲು. ರುದಿಕಾಗೆ ನನ್ ಕೈಯಿಂದ ಹಾಲು ಕುಡಿಯೋಕೆ ಇಷ್ಟ ಇಲ್ಲ ಅಂದ್ರೆ ಅವಳೇ ನಿರಾಕರಿಸ್ತಾಳೆ. ನೀನ್ ಸುಮ್ನೆ ಆ ಬಾಟಲ್ ಕೊಡು ಅಂತ ರುದ್ರ ಸ್ವಲ್ಪ ಮುಗುಳ್ನಕ್ಕು ಹೇಳ್ದ. ಅವನ್ ಹೀಗೆ ಹೇಳ್ತಾ ತನ್ನ ಕೈ ಚಾಚ್ದ. ಆದಿರಾ, ಸರಿ, ಯಾವಾಗ ಅವಳು ನಿನ್ನನ್ನ ರಿಜೆಕ್ಟ್ ಮಾಡ್ತಾಳೋ ಅವಾಗ ನಿನ್ಗೆ ಅವಳ ಹತ್ರ ಎಷ್ಟು ಇನ್ಸಲ್ಟ್ ಆಗುತ್ತೆ ಅಂತ ತಿಳಿಯುತ್ತೆ ಅಂತ ಹೇಳಿದ್ಲು. ಅಷ್ಟೇ ಹೇಳಿ ಅವಳು ರುದ್ರನ್ ಕೈಗೆ ಹಾಲಿನ ಬಾಟ್ಲಿ ಕೊಟ್ಲು. ರುದ್ರ ಅವಳ ಕೈಯಿಂದ ಬಾಟ್ಲಿ ತಗೊಂಡು ರುದಿಕಾಳನ್ನ ನೋಡ್ದ. ಈ ಲಿಟಲ್ ಹಾರ್ಟ್ ಬೀಟ್ ತನ್ನ ಅಪ್ಪನ ಕೈಯಿಂದ ಹಾಲು ಕುಡಿತಾಳೆ, ಹೌದಲ್ವಾ ಕಂದಮ್ಮ? ಇದನ್ ಕೇಳಿದ ರುದಿಕಾ ಮೆಲ್ಲನೆ ಸ್ಮೈಲ್ ಮಾಡ್ತಾ ಹ್ಮ್ ಅನ್ನೋ ತರ ರಿಯಾಕ್ಟ್ ಮಾಡಿದ್ಲು. ಅವಳು ಹೀಗ್ ಮಾಡೋದನ್ನ ನೋಡಿ ಆದಿರಾ ಪೂರ್ತಿ ಶಾಕ್ ಆದ್ಲು. ಅಂಡ್ ನೆಕ್ಸ್ಟ್ ಸೆಕೆಂಡ್ ರುದಿಕಾ ರುದ್ರನ್ ಕೈಯಿಂದ ಹಾಲು ಕುಡಿಯೋಕೆ ಸ್ಟಾರ್ಟ್ ಮಾಡಿದಾಗ ಅವಳ ಆಶ್ಚರ್ಯ ಇನ್ನು ಜಾಸ್ತಿ ಆಯ್ತು. ಅವಳು ಪೂರ್ತಿ ಸ್ಟನ್ ಆಗಿ ಅವನನ್ನೇ ದಿಟ್ಟಿಸಿ ನೋಡಿದ್ಲು. ರುದ್ರನ ಫೇಸ್ ನಲ್ಲಿ ಈಗ ಒಂದು ಪೈಶಾಚಿಕ ನಗು ಇತ್ತು. ಅವನು ಆದಿರಾಳನ್ನ ನೋಡಿ ಮೆಲ್ಲನೆ ಹೇಳ್ದ, ನೀನೇನಾದ್ರೂ ಹೇಳ್ತಿದ್ಯಾ? ಅವನ್ ವಾಯ್ಸ್ ತುಂಬಾನೇ ಸಾಫ್ಟ್ ಆಗಿತ್ತು, ಆದ್ರೆ ಅವನ್ ಮಾತಿನಲ್ಲಿ ವ್ಯಂಗ್ಯ ಸ್ಪಷ್ಟವಾಗಿತ್ತು. ಆದಿರಾ ಮುಖ ಸೊಟ್ಟಗ್ ಮಾಡ್ಕೊಂಡು ಹೇಳಿದ್ಲು, ಬಹುಶಃ ನನ್ನ ಹಾರ್ಟ್ ಬೀಟ್ಗೆ ತುಂಬಾನೇ ಹಸುವಾಗಿರಬಹುದು, ಅದಕ್ಕೆ ಈ ತರ ಮಾಡ್ತಿದ್ದಾಳೆ. ಎಮರ್ಜೆನ್ಸಿ ಟೈಮ್ನಲ್ಲಿ ಕತ್ತೆ ಕೂಡ ಅಪ್ಪ ಅನ್ನೋ ತರ ಆಗಿರ್ಬೇಕು ಅಷ್ಟೆ. ಅವಳು ತನ್ನ ಸೆಂಟೆನ್ಸ್ ಫಿನಿಶ್ ಮಾಡೋ ಮೊದ್ಲೇ ರುದ್ರ ಹೇಳ್ದ, ನೀನು ಏನ್ ಮಾತಾಡ್ತಿದ್ಯಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರೋ ಮಿಸ್ ಆದಿರಾ. ನಿನ್ನ ಈ ಮಾತುಗಳು ನಿನ್ಗೆ ತುಂಬಾ ಕಾಸ್ಟ್ಲಿ ಆಗ್ಬಹುದು, ಹುಷಾರು.
ಇದನ್ನ ಕೇಳಿದ ಆದಿರಾ ಅವನನ್ನ ನೋಡಿ ಮೂಗ್ ಸುಕ್ಕುಗಟ್ಟಿಸ್ಕೊಂಡು ಸೈಲೆಂಟ್ ಆಗಿ ತನ್ನ ಪ್ಲೇಸ್ ನಲ್ಲಿ ನಿಂತ್ಲು. ರುದ್ರನ ಬೆಡ್ ಹತ್ರ ಹೋಗೋಕೆ ಅವಳಿಗೊಂಥರ ಅಕ್ವರ್ಡ್ ಫೀಲ್ ಆಗ್ತಾ ಇತ್ತು.